ನಮಸ್ಕಾರ ಗೆಳೆಯರೆ. ಒಂದು ಕಾಲದಲ್ಲಿ ಯುದ್ಧವೆಂದರೆ ಸಾವಿರಾರು ಟ್ಯಾಂಕುಗಳು, ಲಕ್ಷಾಂತರ ಸೈನಿಕರು, ಫೈಟರ್ ಜೆಟ್ಗಳು ಮತ್ತು ಭಾರಿ ಗಾತ್ರದ ಫಿರಂಗಿಗಳ ಗರ್ಜನೆ ಮಾತ್ರವಾಗಿತ್ತು. ಯಾವ ದೇಶದ ಹತ್ತಿರ ಹೆಚ್ಚು ಟ್ಯಾಂಕುಗಳಿವೆಯೋ ಆ ದೇಶವೇ ಯುದ್ಧದಲ್ಲಿ ಬಲಿಷ್ಠ ಅಂತ ನಂಬಲಾಗಿತ್ತು. ಆದರೆ ಇಂದಿನ ಆಧುನಿಕ ಯುದ್ಧದ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. ಉಕ್ರೇನ್ ರಷ್ಯಾ ಯುದ್ಧವಿರಲಿ ಅಥವಾ ಇಸ್ರೇಲ್ ಹಮಾಸ್ ಮತ್ತು ಇರಾನ್ ನಡುವಿನ ಇತ್ತೀಚಿನ ಸಂಘರ್ಷವಿರಲಿ, ಇಡೀ ಜಗತ್ತು ಒಂದು ಸ್ಪಷ್ಟ ಪಾಠವನ್ನ ಕಲಿಯುತ್ತಿದೆ. ಕೋಟ್ಯಾಂತರ ರೂಪಾಯಿ ಬೆಲೆಯ ಅತಿ ಭಾರಿ ತೂಕದ ಯುದ್ಧ ಟ್ಯಾಂಕುಗಳನ್ನು ಕೇವಲ ಕೆಲವು ಲಕ್ಷ ರೂಪಾಯಿ ಬೆಲೆಯ ಸಣ್ಣ ಡ್ರೋನ್ಗಳು ಧೂಳಿಪಟ ಮಾಡಬಲ್ಲವು ಅಂತ. ಈಗಾಗಲೇ ನಾವು ರಷ್ಯಾದಂತಹ ಬಲಿಷ್ಠ ರಾಷ್ಟ್ರದ ಟ್ಯಾಂಕುಗಳು, ಕಾಮೆಕಾಜಿ ಡ್ರೋನ್ಗಳ ನಿಖರ ದಾಳಿಗೆ ತತ್ತರಿಸಿ ಹೋಗಿರುವುದನ್ನ ಕಣ್ಣಾರೆ ನೋಡಿದ್ದೇವೆ. ಬದಲಾಗುತ್ತಿರುವ ಈ ಜಾಗತಿಕ ಯುದ್ಧ ತಂತ್ರವನ್ನು ಅರಿತಿರುವ ಭಾರತೀಯ ಸೇನೆಯು ಭವಿಷ್ಯದ ಯುದ್ಧಗಳಿಗೆ ತನ್ನನ್ನು ತಾನು ಅತ್ಯಂತ ವೇಗವಾಗಿ ಸಜ್ಜುಗೊಳಿಸಿಕೊಳ್ತಾ ಇದೆ. ಹಾಗೂ ಇದೇ ನಿಟ್ಟಿನಲ್ಲಿ ಭಾರತೀಯ ರಕ್ಷಣಾ ಸಚಿವಾಲಯವು ಒಂದು ಐತಿಹಾಸಿಕ ಹೆಜ್ಜೆಯನ್ನಿಟ್ಟಿದ್ದು, ಹಳೆಯ ಯುದ್ಧ ತಂತ್ರಗಳನ್ನು ಕೈಬಿಟ್ಟು ಆಧುನಿಕ ನೆಟ್ವರ್ಕ್ ಸೆಂಟ್ರಿಕ್ ಡಿಜಿಟಲ್ ಯುದ್ಧ ನೀತಿಯತ್ತ ಭಾರತ ಮುಖ ಮಾಡಿದೆ. ಗೆಳೆಯರೆ, ಆಗಸ್ಟ್ 2026ರಲ್ಲಿ ಭಾರತೀಯ ರಕ್ಷಣಾ ಸಚಿವಾಲಯವು ಬರೋಬ್ಬರಿ 1577 ಕೋಟಿ ರೂಪಾಯಿಗಳ ಬೃಹತ್ ಒಪ್ಪಂದಕ್ಕೆ ಸಹಿ ಹಾಕಿದೆ. ಹಾಗೂ ಈ ಒಪ್ಪಂದದ ಮುಖ್ಯ ಉದ್ದೇಶ ಭಾರತೀಯ ಸೇನೆಗೆ ಅತ್ಯಾಧುನಿಕ ಲಾಯ್ಟಿಂಗ್ ಮುನಿಷನ್ ಸಿಸ್ಟಮ್ಸ್ ಅಂದ್ರೆ ಕಾಮೆಕಾಜಿ ಡ್ರೋನ್ ಅಥವಾ ಸೂಸೈಡ್ ಡ್ರೋನ್ಗಳನ್ನ ಒದಗಿಸುವುದು. ಈ ಒಪ್ಪಂದದ ವಿಶೇಷತೆ ಏನಂದ್ರೆ, ಭಾರತ ಈ ಮಾರಕಾಸ್ತ್ರಗಳಿಗಾಗಿ ಅಮೆರಿಕ, ರಷ್ಯಾ ಅಥವಾ ಇಸ್ರೇಲ್ನಂತಹ ವಿದೇಶಿ ರಾಷ್ಟ್ರಗಳ ಮುಂದೆ ಕೈ ಚಾಚಿಲ್ಲ. ಬದಲಾಗಿ ನಮ್ಮದೇ ದೇಶದ ಹೆಮ್ಮೆಯ ಸಂಸ್ಥೆಗಳಾದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ TASL ಮತ್ತು ಪುಣೆ ಮೂಲದ ನಿವೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಈ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಗೆಳೆಯರೇ, ರಕ್ಷಣಾ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಡೀಲ್ ಫೈನಲ್ ಆಗಿದ್ದು, ಬೈ ಇಂಡಿಯನ್ ಯೋಜನೆಯಡಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಪ್ರೊಸೀಜರ್ ಮೂಲಕ ಈ ಖರೀದಿಯನ್ನ ಮಾಡಲಾಗ್ತಾ ಇದೆ. ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಸೇನೆಗೆ ತುರ್ತಾಗಿ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಯಾವುದೇ ಕೆಂಪು ಪಟ್ಟಿಯ ಅಂದ್ರೆ ರೆಡ್ ಟೇಪ್ ಆಡಳಿತಾತ್ಮಕ ವಿಳಂಬವಿಲ್ಲದೆ ವೇಗವಾಗಿ ಖರೀದಿಸುವುದು. ಈ ಒಪ್ಪಂದದ ಷರತ್ತುಗಳ ಪ್ರಕಾರ ಮುಂದಿನ ಕೇವಲ 12 ತಿಂಗಳುಗಳಲ್ಲಿ ಈ ಎಲ್ಲಾ ಮಾರಕ ಡ್ರೋನ್ಗಳು ಭಾರತೀಯ ಸೇನೆಯ ಬತ್ತಳಿಕೆಯನ್ನ ಸೇರಲಿವೆ. ಹಾಗೂ ಇದು ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಕನಸಿಗೆ ಸಿಕ್ಕ ಬಹುದೊಡ್ಡ ವಿಜಯವಾಗಿದೆ. ಸೊ ಬನ್ನಿ ಗೆಳೆಯರೆ, ಈಗ ಈ ಬ್ರಹ್ಮಾಸ್ತ್ರದ ತಾಂತ್ರಿಕ ವಿಚಾರಗಳನ್ನ ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಅಸಲಿಗೆ ಲಾಯ್ಟ್ರಿಂಗ್ ಮುನಿಷನ್ ಅಥವಾ ಸೂಸೈಡ್ ಡ್ರೋನ್ ಅಂದ್ರೆ ಏನು? ಗೆಳೆಯರೆ, ಇದು ಒಂದು ಸಾಮಾನ್ಯ ಡ್ರೋನ್ ಮತ್ತು ಸ್ಫೋಟಕ ಕ್ಷಿಪಣಿಯ ನಡುವಿನ ಹೈಬ್ರಿಡ್ ತಂತ್ರಜ್ಞಾನವಾಗಿದೆ. ಸಾಮಾನ್ಯವಾಗಿ ಕ್ಷಿಪಣಿಯನ್ನ ಒಮ್ಮೆ ಉಡಾವಣೆ ಮಾಡಿದ್ರೆ ಅದು ನೇರವಾಗಿ ಹೋಗಿ ಮೊದಲೇ ನಿಗದಿಪಡಿಸಿದ ಗುರಿಯನ್ನ ಹೊಡೆಯುತ್ತದೆ. ಒಂದ್ ವೇಳೆ ಆ ಗುರಿಯಲ್ಲಿಂದ ಬೇರೆ ಕಡೆ ಚಲಿಸಿದ್ರೆ ಕ್ಷಿಪಣಿ ಗುರಿ ತಪ್ಪಿ ವ್ಯರ್ಥವಾಗ್ತದೆ. ಆದ್ರೆ ಲಾಯ್ಟ್ರಿಂಗ್ ಮುನಿಷನ್ ಹಾಗಲ್ಲ. ಲಾಯ್ಟ್ರಿಂಗ್ ಅಂದ್ರೆ ಆಕಾಶದಲ್ಲಿ ಸುಮ್ಮನೆ ಅಲೆದಾಡುವುದು ಅಥವಾ ಗುರಿಗಾಗಿ ಕಾಯುವುದು. ಇದನ್ನು ಉಡಾವಣೆ ಮಾಡಿದಾಗ ಅದು ನೇರವಾಗಿ ದಾಳಿ ಮಾಡುವುದಿಲ್ಲ. ಬದಲಾಗಿ ಇದು ಶತ್ರು ವಲಯದ ಆಕಾಶದಲ್ಲಿ ಹಕ್ಕಿಯಂತೆ ಗಂಟೆಗಟ್ಟಲೆ ಹಾರಾಡುತ್ತಾ ಕಾಯ್ತಾ ಇರ್ತದೆ. ತನ್ನಲ್ಲಿರುವ ಅತ್ಯಾಧುನಿಕ ಹೈ ರೆಸಲ್ಯೂಷನ್ಸ್ ಕ್ಯಾಮ್ರಾ, ಇನ್ಫ್ರಾರೆಡ್ ಸೆನ್ಸರ್ಸ್ಗಳು ಮತ್ತು ಥರ್ಮಲ್ ಇಮೇಜಿಂಗ್ ತಂತ್ರಜ್ಞಾನದ ಮೂಲಕ ಶತ್ರುಗಳ ಟ್ಯಾಂಕುಗಳು, ಬಂಕರ್ಗಳು, ರೆಡಾರ್ ಸಿಸ್ಟಮ್ಗಳು ಅಥವಾ ಶತ್ರು ಪಡೆಗಳ ಚಲನವಲನಗಳನ್ನು ನಿರಂತರವಾಗಿ ಸ್ಕ್ಯಾನ್ ಮಾಡ್ತಾ ಇರ್ತದೆ. ಹಾಗೂ ನಮ್ಮ ಬೇಸ್ ಕ್ಯಾಂಪ್ ನಲ್ಲಿ ಕುಳಿತಿರುವ ಕಮಾಂಡರ್ಗೆ ಯುದ್ಧ ಭೂಮಿಯ ನೇರ ಪ್ರಸಾರ ಸಿಗ್ತಾ ಇರ್ತದೆ. ಯಾವಾಗ ಈ ಶತ್ರುಗಳು ತಮ್ಮ ಅಡುಗು ತಾಣದಿಂದ ಹೊರಬರ್ತಾರೋ ಅಥವಾ ಅವರ ನಿಖರವಾದ ಸ್ಥಳ ನಮ್ಮ ಕಮಾಂಡರ್ಗೆ ಖಚಿತವಾಗ್ತದೆಯೋ, ಕೇವಲ ಒಂದೇ ಒಂದು ಟಚ್ ಮಾಡಿದ ತಕ್ಷಣ ಈ ಡ್ರೋನ್ ತನ್ನ ಸ್ವರೂಪವನ್ನ ಬದಲಾಯಿಸುತ್ತದೆ. ಕಾವಲು ಕಾಯುತ್ತಿದ್ದ ಹಕ್ಕಿ ಸೆಕೆಂಡುಗಳಲ್ಲಿ ಒಂದು ಮಾರಕ ಕ್ಷಿಪಣಿಯಾಗಿ ರೂಪಾಂತರಗೊಂಡು ಶತ್ರುವಿನ ಮೇಲೆ ನೇರವಾಗಿ ಡೈವ್ ಹೊಡೆದು ಅಪ್ಪಳಿಸುತ್ತದೆ. ತನ್ನೊಳಗಿರುವ ಮಾರಕ ಸ್ಫೋಟಕಗಳೊಂದಿಗೆ ತನ್ನನ್ನೇ ತಾನು ಸ್ಫೋಟಿಸಿಕೊಳ್ಳುತ್ತದೆ. ಹಾಗೂ ಇದೇ ಕಾರಣಕ್ಕೆ ಇದನ್ನ ಕಾಮೆಕಾಜೆ ಅಥವಾ ಸೂಸೈಡಲ್ ಡ್ರೋನ್ ಅಂತ ಕರೀತಾರೆ. ಗೆಳೆಯರೆ, ಈ ಹೊಸ ಒಪ್ಪಂದದ ಅಡಿಯಲ್ಲಿ ಭಾರತೀಯ ಸೇನೆಗೆ ಒಟ್ಟು 84 ಲಾಯ್ಟಿಂಗ್ ಮುನಿಷನ್ ಸಿಸ್ಟಮ್ಸ್ ಅಂದ್ರೆ ಉಡಾವಣಾ ವಾಹನಗಳು ಮತ್ತು ನಿಯಂತ್ರಣ ಘಟಕಗಳು ಹಾಗೂ 840 ಲಾಯ್ಟಿಂಗ್ ಮುನಿಷನ್ಸ್ಗಳು ಅಂದ್ರೆ ಸ್ಫೋಟಕ ಡ್ರೋನ್ಗಳು ಲಭ್ಯವಾಗಲಿವೆ. ಹಾಗೂ ಇವುಗಳ ಸ್ಟ್ರೈಕ್ ರೇಂಜ್ ಬರೋಬ್ಬರಿ 100 ಕಿಲೋಮೀಟರ್ಗಳಿಗಿಂತ ಹೆಚ್ಚಿದೆ. ಅಂದ್ರೆ ಗಡಿಯ ಈ ಕಡೆಯಿಂದಲೇ ಸುರಕ್ಷಿತವಾಗಿ ಕುಳಿತು ಪಾಕಿಸ್ತಾನ ಅಥವಾ ಚೀನಾದ ಗಡಿಯ 100 ಕಿಲೋಮೀಟರ್ ಒಳಗೆ ನುಗ್ಗಿ ಅವರ ನೆಲೆಗಳನ್ನು ಧ್ವಂಸ ಮಾಡುವ ತಾಕತ್ತು ನಮ್ಮ ಸೇನೆಗೆ ಸಿಗಲಿದೆ. ಹಾಗೂ ಈ ಡ್ರೋನ್ಗಳು ಶತ್ರುಗಳ ಕಣ್ಣಿಗೆ ಮಣ್ಣೆರಚುವ ತಂತ್ರಜ್ಞಾನವನ್ನು ಹೊಂದಿವೆ. ಇವುಗಳು ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುವುದರಿಂದ ಶತ್ರುಗಳ ಯಾವುದೇ ರಡಾರ್ಗೆ ಇವುಗಳನ್ನು ಪತ್ತೆ ಹಚ್ಚುವುದು ಅಸಾಧ್ಯ. ಜೊತೆಗೆ ಇವುಗಳಲ್ಲಿ ಆಂಟಿ ಜಾಮಿಂಗ್ ಮತ್ತು ಆಂಟಿ ಸ್ಪೂಪಿಂಗ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ. ಅಂದ್ರೆ ಶತ್ರುಗಳು ಎಷ್ಟೇ ಬಲವಾದ ಎಲೆಕ್ಟ್ರಾನಿಕ್ ವಾರ್ಫೇರ್ ಬಳಸಿದ್ರು ಅಥವಾ ಜಾಮರ್ಗಳನ್ನು ಹಾಕಿದ್ರು ಈ ಡ್ರೋನ್ಗಳ GPS ಸಿಗ್ನಲ್ ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಸಂಪರ್ಕ ಕಡಿತಗೊಂಡ್ರೂ ಸಹ ಇದರೊಳಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಆಪ್ಟಿಕಲ್ ಟ್ರ್ಯಾಕಿಂಗ್ ಮೂಲಕ ತನ್ನ ಗುರಿಯನ್ನು ತಾನೇ ಹುಡುಕಿ ನಾಶ ಮಾಡುವಷ್ಟು ಬುದ್ಧಿವಂತವಾಗಿದೆ.
ಗೆಳೆಯರೆ, ಭಾರತೀಯ ಸೇನೆಯು ಕೇವಲ ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿಲ್ಲ, ಬದಲಾಗಿ ತನ್ನ ಇಡೀ ಯುದ್ಧದ ರಚನೆಯನ್ನೇ ಮರು ಸಂಘಟಿಸುತ್ತಿದೆ. ಭಾರತೀಯ ಆರ್ಟಿಲರಿ ರೆಜಿಮೆಂಟು ಇತ್ತೀಚೆಗಷ್ಟೇ ಶಕ್ತಿ ಬಾಣ ಮತ್ತು ದಿವ್ಯಾಸ್ತ್ರ ಅನ್ನೋ 2 ಹೊಸ ರೆಜಿಮೆಂಟ್ಗಳನ್ನ ಸೃಷ್ಟಿಸಿದೆ. ಹಾಗೂ ಈ ರೆಜಿಮೆಂಟ್ಗಳ ಏಕೈಕ ಉದ್ದೇಶ ಆಧುನಿಕ ಡ್ರೋನ್ಗಳು ಮತ್ತು ಲೈಟಿಂಗ್ ಮುನಿಷನ್ಸ್ಗಳನ್ನು ಬಳಸಿಕೊಂಡು ಶತ್ರುಗಳ ಮೇಲೆ ನಿಖರ ದಾಳಿ ಮಾಡುವುದು. ಗೆಳೆಯರೆ, ಸೈನ್ಯದಲ್ಲಿ ಸೆನ್ಸರ್ ಟು ಶೂಟರ್ ಲೂಪ್ ಅನ್ನೋ ಮಾತಿದೆ. ಶತ್ರುವನ್ನ ಗುರುತಿಸಿ ಆತನ ಮೇಲೆ ಫಿರಂಗಿ ದಾಳಿ ಮಾಡುವುದಕ್ಕಾಗಿ ಹಿಂದೆ ನಿಮಿಷಗಳು ಬೇಕಾಗ್ತಾ ಇದ್ದು, ಅಷ್ಟರಲ್ಲಿಯೇ ಈ ಶತ್ರು ಜಾಗ ಖಾಲಿ ಮಾಡ್ತಾ ಇದ್ದ. ಆದ್ರೆ ಈ ಸುಸೈಡ್ ಡ್ರೋನ್ಗಳಿಂದಾಗಿ ಆ ಸಮಯ ಕೇವಲ ಸೆಕೆಂಡುಗಳಿಗೆ ಇಳಿದಿದೆ. ಹಾಗೂ ಇದೊಂದು ಯುದ್ಧ ಭೂಮಿಯ ಗೇಮ್ ಚೇಂಜರ್. ಸೊ ಗೆಳೆಯರೆ, ಈಗ ಈ 1577 ಕೋಟಿ ರೂಪಾಯಿಗಳ ಬೃಹತ್ ಒಪ್ಪಂದದ ವಿಂಗಡಣೆಯನ್ನ ನೋಡೋಣ. ರಕ್ಷಣಾ ಸಚಿವಾಲಯವು ಇದನ್ನ ಟಾಟಾ ಮತ್ತು ನಿವೆ ಕಂಪನಿಗಳ ನಡುವೆ ಹಂಚಿಕೆ ಮಾಡಿದೆ. ಟೆಂಡರ್ನಲ್ಲಿ L1 ಬಿಡ್ಡರ್ ಆಗಿ ಹೊರಹೊಮ್ಮಿದ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ 64% ಪಾಲನ್ನ, ಅಂದ್ರೆ ಸುಮಾರು 1,000 ಕೋಟಿ ರೂಪಾಯಿಗಳ ಕಾಂಟ್ರಾಕ್ಟ್ ಪಡೆದುಕೊಂಡಿದೆ. ಟಾಟಾ ಕಂಪನಿಯು 54 ಸಿಸ್ಟಮ್ಸ್ಗಳು ಮತ್ತು 540 ಡ್ರೋನ್ಗಳನ್ನು ಪೂರೈಸಲಿದೆ. ಇನ್ನುಳಿದ 36% ಪಾಲನ್ನ, ಅಂದ್ರೆ ಸುಮಾರು 580 ಕೋಟಿ ರೂಪಾಯಿಗಳ ಕಾಂಟ್ರಾಕ್ಟ್ ಅನ್ನ ಪುಣೆಯ ನಿವೆ ಡಿಫೆನ್ಸ್ ಪಡೆದುಕೊಂಡಿದೆ. ಅವರು 30 ಸಿಸ್ಟಮ್ಸ್ಗಳು ಮತ್ತು 300 ಡ್ರೋನ್ಗಳನ್ನು ತಮ್ಮ ಬಹುನಿರೀಕ್ಷಿತ ವಾಯು ಅಸ್ತ್ರ ಪ್ರೋಗ್ರಾಂ ಅಡಿಯಲ್ಲಿ ಪೂರೈಸಲಿದ್ದಾರೆ. ಗೆಳೆಯರೆ, 2 ಕಂಪನಿಗಳು ಬಳಸುತ್ತಿರುವ ಬಿಡಿ ಭಾಗಗಳಲ್ಲಿ ಕನಿಷ್ಠ 60% ರಷ್ಟು ಸಂಪೂರ್ಣ ಭಾರತೀಯ ವಸ್ತುಗಳಾಗಿವೆ. ಹಾಗೂ ಇದರ ಸಾಫ್ಟ್ವೇರ್ ಕಮ್ಯುನಿಕೇಶನ್ ಸಾಧನಗಳು ಎಲ್ಲವೂ ಭಾರತದಲ್ಲಿ ತಯಾರಾಗ್ತಾ ಇರುವುದು ನಮ್ಮ ದೇಶದ ತಂತ್ರಜ್ಞಾನದ ಶಕ್ತಿಯನ್ನ ಜಗತ್ತಿಗೆ ಸಾರ್ತಾ ಇದೆ. ಗೆಳೆಯರೆ, ಭಾರತದ ಭೌಗೋಳಿಕ ಪರಿಸ್ಥಿತಿ ಮತ್ತು ಗಡಿ ರೇಖೆಯು ಪ್ರಪಂಚದಲ್ಲಿ ಅತ್ಯಂತ ಸಂಕೀರ್ಣವಾದದ್ದು. ನಮ್ಗೆ ಒಂದೆಡೆ ಈ ಪಾಕಿಸ್ತಾನದ ಕುತಂತ್ರಗಳಿದ್ರೆ, ಮತ್ತೊಂದೆಡೆ ಚೀನಾದ ವಿಸ್ತರಣವಾದದ ಭೀತಿ ಇದೆ. ಹಿಮಾಲಯದ -ಡಿಗ್ರಿ ತಾಪಮಾನದ ಹಿಮಪರ್ವತಗಳು, ಕಾರ್ಗಿಲ್ನ ಎತ್ತರದ ಶಿಖರಗಳು, ರಾಜಸ್ಥಾನದ ಸುಡುವ ಮರಳುಗಾಡು ಹಾಗೂ ಈಶಾನ್ಯ ಭಾರತದ ದಟ್ಟವಾದ ಕಾಡುಗಳು. ಇಂತಹ ದುರ್ಗಮ ಪ್ರದೇಶಗಳಲ್ಲಿ ಶತ್ರುಗಳು ಅಡಿಗೆ ಕುಳಿತರೆ ಸಾಮಾನ್ಯ ಫಿರಂಗಿಗಳಿಂದ ಅವರನ್ನು ಹೊಡೆಯುವುದು ಅತ್ಯಂತ ಕಷ್ಟದ ಕೆಲಸ. ಆದ್ರೆ ಈ ಸುಸೈಡ್ ಡ್ರೋನ್ಗಳಿಗೆ ಪರ್ವತ, ಕಾಡು, ಮರಳುಗಾಡು ಅನ್ನೋ ಯಾವುದೇ ಭೇದವಿಲ್ಲ. ಪರ್ವತ ಹಿಂದಿರುವ ಶತ್ರು ಬಂಕರ್ಗಳನ್ನು ಈ ಡ್ರೋನ್ಗಳು ಸುಲಭವಾಗಿ ಹುಡುಕಿ ನಾಶಪಡಿಸಬಲ್ಲವು. ಪಾಕಿಸ್ತಾನದ ಕಡೆಯಿಂದ ಗಡಿ ನುಸುಳುವುದಕ್ಕಾಗಿ ಕಾಯುತ್ತಿರುವ ಭಯೋತ್ಪಾದಕರ ಲಾಂಚರ್ ಪ್ಯಾಡ್ಗಳಿರಲಿ, ಅಥವಾ ಲಡಾಖ್ ಗಡಿಯ ಆಚೆ ಚೀನಾ ಸೇನೆಯು ನಿರ್ಮಿಸುತ್ತಿರುವ ಹೊಸ ಸೇನಾ ನೆಲೆಗಳಿರಲಿ, ಅವೆಲ್ಲವನ್ನ ಕ್ಷಣಾರ್ಧದಲ್ಲಿ ಟಾರ್ಗೆಟ್ ಮಾಡಲು ಈ ಡ್ರೋನ್ಗಳು ರಾಮಬಾಣದಂತೆ ಕೆಲಸ ಮಾಡಲಿವೆ. ಶತ್ರುಗಳು ನಮ್ಮ ಗಡಿ ದಾಟುವ ಮುನ್ನವೇ ಅವರ ನೆಲೆಯಲ್ಲಿಯೇ ಅವರನ್ನು ಮುಗಿಸುವ ಅಸಾಧಾರಣ ತಾಕತ್ತು ನಮ್ಮ ಹೆಮ್ಮೆಯ ಸೇನೆಗೆ ಸಿಗ್ತಾ ಇದೆ. ಗೆಳೆಯರೆ, ಇದು ಕೇವಲ 1,577 ಕೋಟಿ ರೂಪಾಯಿಗಳ ಒಪ್ಪಂದದ ಕಥೆಯಲ್ಲ, ಬದಲಾಗಿ ಇದು ಭಾರತೀಯ ರಕ್ಷಣಾ ವಲಯದ ಭವಿಷ್ಯದ ದಿಕ್ಸೂಚಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇನೆಂದ್ರೆ 2030 ವೇಳೆಗೆ ಭಾರತವನ್ನು ಡ್ರೋನ್ ಉತ್ಪಾದನೆಯ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ದೃಢ ಸಂಕಲ್ಪವನ್ನ ಸರ್ಕಾರ ಹೊಂದಿದೆ ಅಂತ. ಸೊ ಮುಂಬರುವ ದಿನಗಳಲ್ಲಿ ಭಾರತೀಯ ಸೇನೆಯು 16,000 ಸ್ವದೇಶಿ ನಿರ್ಮಿತ ಡ್ರೋನ್ಗಳನ್ನು ಸೇವೆಗೆ ತೆಗೆದುಕೊಳ್ಳುವ ಬೃಹತ್ ಯೋಜನೆಯನ್ನ ಹಮ್ಮಿಕೊಂಡಿದೆ. ಹಾಗೂ ಈ ಯೋಜನೆಯಲ್ಲಿ ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ಗಳು, ಶತ್ರುಗಳ ಮೇಲೆ ಗುಂಪಾಗಿ ದಾಳಿ ಮಾಡುವ ಡ್ರೋನ್ ಸ್ವಾಮ್ಗಳು ಸೇರಿವೆ. ಗೆಳೆಯರಿ, ಒಂದು ಕಾಲದಲ್ಲಿ ನಮ್ಮ ಶಸ್ತ್ರಾಸ್ತ್ರಗಳಿಗಾಗಿ ನಾವು ರಷ್ಯಾ ಅಥವಾ ಅಮೆರಿಕಾದಂತಹ ದೇಶಗಳ ಮುಖ ನೋಡ್ಬೇಕಿತ್ತು. ಆದ್ರೆ ಇವತ್ತಿಗೆ ಕಾಲ ಬದಲಾಗಿದ್ದು, ನಮ್ಮದೇ ದೇಶದ ಖಾಸಗಿ ಕಂಪನಿಗಳು ಸೇನೆಯ ಜೊತೆ ಕೈ ಜೋಡಿಸಿ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ನಮ್ಮದೇ ಮಣ್ಣಿನಲ್ಲಿ ಅಭಿವೃದ್ಧಿಪಡಿಸುತ್ತಿವೆ. ಹಾಗೂ ಇದು ವಿದೇಶಿ ಅವಲಂಬನೆಯನ್ನು ತಡೆಯುವುದಲ್ಲದೆ ನಮ್ಮ ರಕ್ಷಣಾ ರಹಸ್ಯಗಳು ಬೇರೆ ದೇಶದ ಕೈಗೆ ಸಿಗದಂತೆ ಬಿಗಿ ಭದ್ರತೆಯನ್ನು ಒದಗಿಸುತ್ತದೆ. ಗೆಳೆಯರೆ, ಆಧುನಿಕ ಯುದ್ಧಗಳಲ್ಲಿ ವಿಜಯಶಾಲಿಯಾಗುವುದು ಕೇವಲ ಸೈನಿಕರ ಬೃಹತ್ ಸಂಖ್ಯೆ ಅಥವಾ ಶಸ್ತ್ರಾಸ್ತ್ರಗಳ ಗಾತ್ರದ ಮೇಲೆ ನಿರ್ಧಾರವಾಗುವುದಿಲ್ಲ, ಬದಲಾಗಿ ಯಾವ ದೇಶ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅತಿ ವೇಗದಲ್ಲಿ ಮತ್ತು ಅತ್ಯಂತ ನಿಖರವಾಗಿ ಬಳಸುತ್ತದೆಯೋ ಆ ದೇಶವೇ ಯುದ್ಧವನ್ನ ಗೆಲ್ತದೆ. ಹಾಗೂ ಈ ಲೈಟಿಂಗ್ ಮುನಿಷನ್ ಒಪ್ಪಂದವು ಭಾರತೀಯ ಸೇನೆಯನ್ನು ಭವಿಷ್ಯದ ಡಿಜಿಟಲ್ ಮತ್ತು ನೆಟ್ವರ್ಕ್ ಆಧಾರಿತ ಯುದ್ಧಗಳಿಗೆ ಸರ್ವಸನ್ನದ್ಧಗೊಳಿಸ್ತಾ ಇದೆ. ಸೊ ಇನ್ನು ಮುಂದೆ ಗಡಿಪಾರು ಮಾಡಿ ಕತ್ತಲಲ್ಲಿ ಅಡಿಗೆ ಬರುವ ಶತ್ರುಗಳಿಗೆ ಕೇವಲ ಗುಂಡುಗಳಿಂದ ಉತ್ತರ ಸಿಗುವುದಿಲ್ಲ, ಬದಲಾಗಿ ಅವರಿಗೆ ತಿಳಿಯದಂತೆ ಆಕಾಶದಿಂದಲೇ ಅಪ್ಪಳಿಸುವ ಈ ಅದೃಶ್ಯ ಬೇಟೆಗಾರರ ಭಯಾನಕ ಸ್ಫೋಟದ ಮೂಲಕ ತಕ್ಕ ಉತ್ತರ ಸಿಗಲಿದೆ. ಭಾರತದ ನೂತನ ಶಕ್ತಿ ಬಾಣ ಮತ್ತು ದಿವ್ಯಾಸ್ತ್ರ ರೆಜಿಮೆಂಟ್ಗಳು ನಮ್ಮ ಗಡಿಯ ಪ್ರಬಲ ಜಾಗೃತ ಕಾವಲುಗಾರರಾಗಿ ನಿಲ್ಲಲಿವೆ. ಹಾಗೂ ಭಾರತೀಯ ಸೇನೆ ಡಿಜಿಟಲ್ ರೌದ್ರಾವತಾರವನ್ನ ಕಂಡು ಶತ್ರು ರಾಷ್ಟ್ರಗಳ ನಿದ್ದೆ ಗೆಡುವುದಂತೂ ಖಂಡಿತ. ಸೊ ಗೆಳೆಯರೆ, ಭಾರತೀಯ ಸೇನೆಯ ಐತಿಹಾಸಿಕ ಮತ್ತು ಕ್ರಾಂತಿಕಾರಿ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ತಯಾರಾಗ್ತಾ ಇರುವ ಈ ಟಾಟಾ ಮತ್ತು ನಿವೆ ಕಂಪನಿಯ ಸ್ವದೇಶಿ ಡ್ರೋನ್ಗಳು ಭವಿಷ್ಯದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಯಾವುದೇ ಕುತಂತ್ರಗಳಿಗೆ ತಕ್ಕ ತಿರುಗೇಟು ನೀಡಬಲ್ಲವು ಅಂತ ನಿಮಗೆ ಅನಿಸ್ತಾ ಇದೆಯಾ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ.
ರಕ್ಷಣಾ ವಲಯದ ಇಂತಹದೇ ರೋಚಕ ಮತ್ತು ನಿಖರ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.